ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡತಿ ಶಿಲ್ಪಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಈ ತರಗತಿ ಖಂಡಿತ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಬರುವಂತಹ ಹೊಂದಿಸಿ ಬರೆಯಿರಿ ಹಾಗೂ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ತುಂಬಾ ಬರ್ತಾ ಇದ್ದಾವೆ. ಹಾಗಾಗಿ ಅಂತಹ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ಪ್ರತಿಯೊಂದು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಿರಿ. ಆಪ್ಷನ್ ನೋಡೋದಾದ್ರೆ ಸಿಂಧು ಬಯಲು, ವೇದಗಳು, ಆರ್ಯರು, ಪಾಟಲಿಪುತ್ರ, ಸಮುದ್ರಗುಪ್ತ, ಮೆಹಂಜೋದಾರ್ ಹಾಗೂ ಅಕ್ಬರ್, ದೀನ್ ಇಲಾಯಿ. ಈ ಕೆಳಗೆ ಕೊಟ್ಟಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, 3, 1, 2, 4. ಸೊ ಈ ಸಿಂಧು ಬಯಲು ಅಥವಾ ಸಿಂಧು ನಾಗರಿಕತೆ ಕಂಡು ಬರುವುದು ಎಲ್ಲಿ ಅಂದ್ರೆ ಮೆಹಂಜೋದಾರದಲ್ಲಿ. ಅಂದ್ರೆ ಸಿಂಧು ಬಯಲು ಮೆಹಂಜೋದಾರ್. ನೆಕ್ಸ್ಟ್ ಆರ್ಯರು. ಸೊ ಆರ್ಯರು ವೇದಗಳಿಗೆ ಸಂಬಂಧಿಸಿದ್ದಾರೆ. ಸೊ ಆರ್ಯರು ವೇದಗಳಿಗೆ ಸಂಬಂಧಿಸಿದ್ದಾರೆ. ಸಮುದ್ರಗುಪ್ತನ ರಾಜಧಾನಿ ಪಾಟಲಿಪುತ್ರ. ನೆಕ್ಸ್ಟ್ ಅಕ್ಬರ್ನು ದೀನ್ ಇಲಾಯಿ ಎಂಬ ಧರ್ಮವನ್ನ ಸ್ಥಾಪಿಸಿದನು. ಸೊ ಸಿಂಧು ಬಯಲು ಮೆಹಂಜೋದಾರ್, ಆರ್ಯರು ವೇದಗಳು, ಸಮುದ್ರಗುಪ್ತ ಪಾಟಲಿಪುತ್ರ, ಅಕ್ಬರ್ ದೀನ್ ಇಲಾಯಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ತಪ್ಪಾದ ಹೊಂದಾಣಿಕೆಯಾದ ಆಯ್ಕೆ ಯಾವುದು? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಸೊ ಆಪ್ಷನ್ ನೋಡೋದಾದ್ರೆ ಕಾಳಿದಾಸ ಶಾಕುಂತಲ, ನೆಕ್ಸ್ಟ್ ಚಾಣಕ್ಯ ಅರ್ಥಶಾಸ್ತ್ರ, ಇನ್ನು ಬುದ್ಧ ಅಷ್ಟಾಂಗ ಮಾರ್ಗ, ನೆಕ್ಸ್ಟ್ ಬಾಣ ಮುದ್ರಾ ರಾಕ್ಷಸ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4 ಬಾಣ ಮುದ್ರಾ ರಾಕ್ಷಸ. ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅನ್ನೋದು ಪ್ರಶ್ನೆ ಇತ್ತು. ಸೊ ಬಾಣ ಅನ್ನೋದು ಮುದ್ರಾ ರಾಕ್ಷಸ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾದ ಹೊಂದಾಣಿಕೆ ಆಗಿದೆ. ಹಾಗಾದ್ರೆ ಕಾಳಿದಾಸ ಶಾಕುಂತಲ ಕೃತಿಯನ್ನ ಬರಿತಾನೆ, ಚಾಣಕ್ಯ ಅರ್ಥಶಾಸ್ತ್ರ ಎಂಬ ಕೃತಿಯನ್ನ ಬರೀತಾನೆ, ಇನ್ನು ಬುದ್ಧ ಅಷ್ಟಾಂಗ ಮಾರ್ಗವನ್ನ ಬರೆಯುತ್ತಾನೆ. ಈ 3 ಆಯ್ಕೆಗಳು ಸರಿಯಾದ ಹೊಂದಾಣಿಕೆಯಾಗಿದೆ. 4ನೇ ಆಪ್ಷನ್ ತಪ್ಪಾದ ಹೊಂದಾಣಿಕೆಯಾಗಿದೆ. 3ನೇ ಪ್ರಶ್ನೆ, ಅಕ್ಬರನು ಈ ಕೆಳಗಿನವುಗಳಿಗೆ ಹೊಣೆಗಾರನಾಗಿದ್ದಾನೆ. ಆಪ್ಷನ್ ನೋಡೋದಾದ್ರೆ ಅವನು ಹಿಂದೂಗಳಿಗೆ ಧರ್ಮ ಸಹಿಷ್ಣುತೆಯನ್ನ ಕೊಟ್ಟನು. ನೆಕ್ಸ್ಟ್ ಆಪ್ಷನ್ 2 ಅವನು ಒಂದು ಆಡಳಿತ ಪದ್ಧತಿಯನ್ನ ನಿರ್ಮಿಸಿದನು. ಆಪ್ಷನ್ 3 ಶ್ರೇಷ್ಠತೆಯನ್ನ ನಿರ್ಧರಿಸಲು 2 ಬ್ರಾಹ್ಮಣ ಗುಂಪುಗಳು ಹೋರಾಡಬೇಕೆಂದು ಅಪ್ಪಣೆ ಮಾಡಿದರು. ನೆಕ್ಸ್ಟ್ ಆಪ್ಷನ್ 4 ಜೋಧಪುರದ ಪತನದ ನಂತರ ಅವನು ರಜಪೂತರ ಸಾಮೂಹಿಕ ಹತ್ಯೆಗೆ ಅಪ್ಪಣೆ ಮಾಡಿದನು. ಈ ಮೇಲಿನ ಆಯ್ಕೆಗಳಲ್ಲಿ ಅಕ್ಬರನ ಶ್ರೇಷ್ಠತೆಗೆ 2 ಅತಿ ಶ್ರೇಷ್ಠ ಕಾರಣಗಳು ಯಾವುವು ಅನ್ನೋದನ್ನ ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ. ಸೊ ಆಯ್ಕೆ ನೋಡೋದಾದ್ರೆ 1 ಮತ್ತು 3 ಸರಿ, 3 ಮತ್ತು 4 ಸರಿ, 2 ಮತ್ತು 3 ಸರಿ, 1 ಮತ್ತು 2 ಸರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 1 ಮತ್ತು 2 ಸರಿ. ಅಕ್ಬರನು ಈ ಕೆಳಗಿನವುಗಳಲ್ಲಿ ಹೊಣೆಗಾರನಾಗಿದ್ದಾನೆ ಅಂದ್ರೆ ಅವನು ಹಿಂದೂಗಳಿಗೆ ಧರ್ಮ ಸಹಿಷ್ಣುತೆಯನ್ನ ಕೊಟ್ಟನು. ನೆಕ್ಸ್ಟ್ ಅವನು ಒಂದು ಆಡಳಿತ ಪದ್ಧತಿಯನ್ನ ನಿರ್ಮಿಸಿದನು. ಸೊ ಅಕ್ಬರನು ಹಿಂದೂ ಧರ್ಮ ಮತ್ತು ಹಿಂದೂಗಳ ಬಗ್ಗೆ ಹೊಂದಿದ್ದ ಮನೋಭಾವವು ಅವರ ಶ್ರೇಷ್ಠತೆಯನ್ನ ಪ್ರತಿನಿಧಿಸುತ್ತದೆ. ಆತನ ಆಡಳಿತ ಪದ್ಧತಿಯು ಕೂಡ ಅವನ ಶ್ರೇಷ್ಠತೆಯನ್ನ ಪ್ರತಿನಿಧಿಸುತ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸಮರ್ಪಕ ಕಾಲಾನುಕ್ರಮದ ಸರಣಿಯನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಬಂಗಾಳದ ವಿಭಜನೆ, ಕಾಂಗ್ರೆಸ್ ಸ್ಥಾಪನೆ, ಪ್ರಥಮ ಮಹಾಯುದ್ಧ, ದ್ವಿತೀಯ ಮಹಾಯುದ್ಧ. ಸೊ ಈ ರೀತಿ ಕಾಲಾನುಕ್ರಮದ ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂದರೆ ನಮಗೆ ಈ ಕಾಲಾನುಕ್ರಮದ ಪ್ರಶ್ನೆಗಳ ಉತ್ತರಿಸಲು ನಮಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರಲೇಬೇಕು. ಹಾಗೂ ಇವುಗಳ ಇಶ್ವಿಯನ್ನು ನಮಗೆ ಗೊತ್ತಿದ್ರೆ ಖಂಡಿತ ಇಂತಹ ಪ್ರಶ್ನೆಗಳನ್ನು ನಾವು ಆರಾಮಾಗಿ ಉತ್ತರಿಸಬಹುದು. ಸೊ ಬಂಗಾಳದ ವಿಭಜನೆ ಎಷ್ಟರಲ್ಲಿ ಆಯಿತು ಅಂದರೆ 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. ನೆಕ್ಸ್ಟ್
ಕಾಂಗ್ರೆಸ್ ಸ್ಥಾಪನೆ. ಸೊ ಕಾಂಗ್ರೆಸ್ ಸ್ಥಾಪನೆ ಎಷ್ಟರಲ್ಲಿ ಆಯಿತು ಅಂದ್ರೆ 1885ರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. ನೆಕ್ಸ್ಟ್ ಪ್ರಥಮ ಮಹಾಯುದ್ಧ. ಸೊ ಪ್ರಥಮ ಮಹಾಯುದ್ಧ ಜರುಗಿದ್ದು ಎಷ್ಟರಲ್ಲಿ ಅಂದ್ರೆ 1914ರಿಂದ 1918ರಲ್ಲಿ ಪ್ರಥಮ ಮಹಾಯುದ್ಧ ಜರುಗುತ್ತದೆ. ನೆಕ್ಸ್ಟ್ ದ್ವಿತೀಯ ಮಹಾಯುದ್ಧ. ಸೊ ದ್ವಿತೀಯ ಮಹಾಯುದ್ಧ ಜರುಗಿದ್ದು ಎಷ್ಟರಲ್ಲಿ ಅಂದ್ರೆ 1939ರಿಂದ 1945. ಸೊ ಕಾಲಾನುಕ್ರಮದಲ್ಲಿ ಜೋಡಿಸಿ ಅನ್ನೋದು ಪ್ರಶ್ನೆ ಇದೆ. ಸೊ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಮೊದಲಿಗೆ ಬರೋದೇ ಕಾಂಗ್ರೆಸ್ ಸ್ಥಾಪನೆ 1885 ಕಾಂಗ್ರೆಸ್ ಸ್ಥಾಪನೆ, ಅದರ ನಂತರ ಬಂಗಾಳದ ವಿಭಜನೆ, ಅದರ ನಂತರ ಪ್ರಥಮ ಮಹಾಯುದ್ಧ ಹಾಗೂ ದ್ವಿತೀಯ ಮಹಾಯುದ್ಧ. ಸೊ ಈ ಕೆಳಗಡೆ ಆಯ್ಕೆಗಳ ಮುಖಾಂತರ ನೋಡೋದಾದ್ರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2, 1, 3, 4. ಸೊ 2 ಅಂದ್ರೆ ಕಾಂಗ್ರೆಸ್ ಸ್ಥಾಪನೆ, ನೆಕ್ಸ್ಟ್ ಬಂಗಾಳದ ವಿಭಜನೆ, ಆಮೇಲೆ ಪ್ರಥಮ ಮಹಾಯುದ್ಧ ಹಾಗೂ ದ್ವಿತೀಯ ಮಹಾಯುದ್ಧ. 5ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣದಲ್ಲಿ ಈ ಕೆಳಗಿನ ಘಟನೆಗಳು ಸಂಭವಿಸಿದವು, ಇವುಗಳ ಸಮರ್ಪಕ ಕಾಲಾನುಕ್ರಮಣಿಕೆಯನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಮೈಸೂರು ಕರ್ನಾಟಕವೆಂದು ಪುನರ್ ನಾಮಕರಣವನ್ನ ಪಡೆಯಿತು. ನೆಕ್ಸ್ಟ್ ಆಪ್ಷನ್ 2 ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯವು ಬರೆಯಲ್ಪಟ್ಟಿತು. ನೆಕ್ಸ್ಟ್ ಆಪ್ಷನ್ 3 ಮೈಸೂರಿನ ಅರಸು ರಾಜ ಪ್ರಮುಖರಾದರು. ಸೊ ಈ ಪ್ರಶ್ನೆನೂ ಕೂಡ ಕಾಲಾನುಕ್ರಮದಲ್ಲಿ ಗುರುತಿಸಿ ಅನ್ನೋದು ಇದೆ. ಸೊ ಮೊದಲಿಗೆ ಮೈಸೂರು ಕರ್ನಾಟಕವೆಂದು ಮರುನಾಮಕರಣ ಆಗಿದ್ದು ಎಷ್ಟರಲ್ಲಿ ಅಂದ್ರೆ 1973 ನವೆಂಬರ್ 1ರಂದು. ಸೊ ಮೈಸೂರು ರಾಜ್ಯವು ಕರ್ನಾಟಕ ಎಂಬ ಹೆಸರನ್ನ ಪಡ್ಕೊಂಡದ್ದು ಎಷ್ಟರಲ್ಲಿ ಅಂದ್ರೆ 1973 ನವೆಂಬರ್ 1ರಂದು. ಸೊ ಆಗ ಇದ್ದಂತಹ ಮುಖ್ಯಮಂತ್ರಿ ಯಾರಾಗಿದ್ರು ಅಂದ್ರೆ ದೇವರಾಜ್ ಅರಸು ಅವರು ಆಡಳಿತದ ಅವಧಿಯಲ್ಲಿ ಈ ಮೈಸೂರು ರಾಜ್ಯವು ಕರ್ನಾಟಕ ಎಂಬ ಹೆಸರನ್ನ ಪಡೆದುಕೊಂಡಿತು. ನೆಕ್ಸ್ಟ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯವು ರಚಿಸಲ್ಪಟ್ಟಿದ್ದು ಎಷ್ಟರಲ್ಲಿ ಅಂದ್ರೆ 1924. ಸೊ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡನ್ನ ಹುಯಿಲ್ಗೋಳು ನಾರಾಯಣ ರಾವ್ ಅವರು 1924ರಲ್ಲಿ ನಡೆದಂತಹ ಕರ್ನಾಟಕ ಏಕೀಕರಣದ ಅಧಿವೇಶನದಲ್ಲಿ ಹಾಡಿದರು. ಹಾಗಾಗಿ ಇದು 1924 ಸರಿಯಾದ ಉತ್ತರ. ನೆಕ್ಸ್ಟ್ ಮೈಸೂರಿನ ಅರಸು ರಾಜ ಪ್ರಮುಖರಾದದ್ದು ಎಷ್ಟರಲ್ಲಿ ಅಂದ್ರೆ 1947. ಸೊ 1947ರಲ್ಲಿ ಮೈಸೂರು ಒಡೆಯರು ರಾಜ ಪ್ರಮುಖರಾದರು. ಈ ಮೂಲಕ ಜಯಚಾಮರಾಜೇಂದ್ರ ಒಡೆಯರು ಮೈಸೂರು ಸಾಮ್ರಾಜ್ಯದ ಕೊನೆಯ ಒಡೆಯರು ಮತ್ತು ಮೊದಲ ರಾಜ ಪ್ರಮುಖರಾದರು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 2, 3, 1 ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯವು ಬರೆಯಲ್ಪಟ್ಟಿತು, ಇದು 1924. ನೆಕ್ಸ್ಟ್ ಮೈಸೂರಿನ ಅರಸು ರಾಜ ಪ್ರಮುಖರಾದರು 1947. ಇನ್ನು ಮೈಸೂರು ಕರ್ನಾಟಕವೆಂದು ಪುನರ್ ನಾಮಕರಣವನ್ನ ಪಡೆಯಿತು ಎಷ್ಟರಲ್ಲಿ ಅಂದ್ರೆ 1973. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಕಾಂಗ್ರೆಸ್ನ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು ಘಟಿಸಿದವು, ಅವುಗಳ ಕಾಲಾನುಕ್ರಮ ಸರಣಿಯನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತು, ಆಪ್ಷನ್ 2 ಸತ್ಯಾಗ್ರಹ ಚಳುವಳಿಯ ಆರಂಭ, ಆಪ್ಷನ್ 3 ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋಕ್ಕೂ ಮುಂಚೆ 1930ರಲ್ಲಿ ದುಂಡು ಮೇಜಿನ ಸಮ್ಮೇಳನವು ಆರಂಭವಾಯಿತು. ನೆಕ್ಸ್ಟ್ ಸತ್ಯಾಗ್ರಹ ಚಳುವಳಿ ಆರಂಭ. ಸೊ ಈ ಸತ್ಯಾಗ್ರಹ ಚಳುವಳಿ ಆರಂಭವು 1917ರಲ್ಲಿ ಚಂಪಾರಣ್ಯದ ಮೂಲಕ ಆರಂಭವಾಯಿತು. ಸೊ 1917ರಲ್ಲಿ ಚಂಪಾರಣ್ಯದ ಮೂಲಕ ಆರಂಭವಾಯಿತು. ಭಾರತ ಬಿಟ್ಟು ತೊಲಗಿ ಈ ಚಳುವಳಿಯು 1942 ಆಗಸ್ಟ್ 8ರಂದು ಮುಂಬೈನ ಗೋದೋಳಿ ಮೈದಾನದಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೈಗೊಂಡರು. ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಮೊದಲಿಗೆ ಸತ್ಯಾಗ್ರಹ ಚಳುವಳಿ ಆರಂಭವಾಗುತ್ತೆ, ಅದರ ನಂತರ ಲಂಡನ್ನಲ್ಲಿ ದುಂಡು ಮೇಜಿನ ಪರಿಷತ್ತು ಆರಂಭವಾಗುತ್ತೆ, ಅದರ ನಂತರ ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭವಾಗುತ್ತೆ. ಸೊ ಆಯ್ಕೆಗಳು ನೋಡೋದಾದ್ರೆ ಸೊ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ 2, 1, 3. ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳು ಘಟಿಸಿದವು, ಅವುಗಳ ಕಾಲಾನುಕ್ರಮ ಸರಣಿಯನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ
ಪಾಕಿಸ್ತಾನ ರೂಪ ತಾಳಿತು. ಇನ್ನು ಆಪ್ಷನ್ 2 ಸುಭಾಷ್ ಚಂದ್ರ ಬೋಸರು ಭಾರತದ ರಾಷ್ಟ್ರೀಯ ಸೇನೆಯನ್ನ ಆರಂಭಿಸಿದರು. ಆಪ್ಷನ್ 3 ಎರಡನೇ ಮಹಾಯುದ್ಧ ಸಂಭವಿಸಿತು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಪಾಕಿಸ್ತಾನ ರೂಪ ತಾಳಿತು. ಸೊ ಪಾಕಿಸ್ತಾನ ಎಷ್ಟರಲ್ಲಿ ರೂಪ ತಾಳಿತು ಅಂದ್ರೆ 1947 ಆಗಸ್ಟ್ 14. ಸೊ 1947 ಆಗಸ್ಟ್ 14ರಂದು ಪಾಕಿಸ್ತಾನ್ ದೇಶವು ಅಸ್ತಿತ್ವಕ್ಕೆ ಬಂದಿತು. ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸರು ಭಾರತದ ರಾಷ್ಟ್ರೀಯ ಸೇನೆಯನ್ನ ಆರಂಭಿಸಿದ್ದು ಎಷ್ಟರಲ್ಲಿ ಅಂದ್ರೆ 1942. ಸೊ 1942ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು INA ಅಂದ್ರೆ ಭಾರತದ ರಾಷ್ಟ್ರೀಯ ಸೇನೆಯನ್ನ ಆರಂಭಿಸಿದರು. ಇನ್ನು ಎರಡನೇ ಮಹಾಯುದ್ಧ ಸಂಭವಿಸಿದ್ದು ಎಷ್ಟರಲ್ಲಿ ಅಂದ್ರೆ 1939ರಿಂದ 1945ರಲ್ಲಿ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋಕ್ಕೂ ಮುಂಚೆ ಆಪ್ಷನ್ ಅನ್ನು ನೋಡೋದಾದ್ರೆ ಆಪ್ಷನ್ 1 1 2 3 3 2 1 2 1 3 2 3 1. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್ 3 2 1. ಸೊ ಮೊದಲಿಗೆ ಎರಡನೇ ಮಹಾಯುದ್ಧ ಸಂಭವಿಸುತ್ತದೆ. ಅದರ ನಂತರ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ರಾಷ್ಟ್ರೀಯ ಸೇನೆಯನ್ನ ಆರಂಭಿಸಿದರು. ನಂತರ ಪಾಕಿಸ್ತಾನ ರೂಪ ತಾಳಿತು. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ಈ ಕೆಳಗಿನವುಗಳ ಕಾಲಾನುಕ್ರಮ ಸರಣಿಯನ್ನ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಕಾಲಾನುಕ್ರಮ ಸರಣಿಯನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆ. ಆಪ್ಷನ್ 2 ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅಧ್ಯಕ್ಷರಾಗಿದ್ದು. ಆಪ್ಷನ್ 3 ಲೋಕಮಾನ್ಯ ಬಾಲಗಂಗಾಧರ್ ತಿಲಕರನ್ನ ಮ್ಯಾಂಡಲೆ ಸೆರೆಮನೆಗೆ ಕಳುಹಿಸಿದ್ದು. ಇನ್ನು ಆಪ್ಷನ್ ನೋಡೋದಾದ್ರೆ ಆಪ್ಷನ್ ಎ 1 2 3, ನೆಕ್ಸ್ಟ್ ಆಪ್ಷನ್ ಬಿ 3 2 1, ಆಪ್ಷನ್ ಸಿ 3 1 2, ಆಪ್ಷನ್ ಡಿ 2 3 1. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋಕ್ಕೂ ಮುಂಚೆ ಇವುಗಳ ಇಶ್ವಿಯನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆ ಜರುಗಿದ್ದು ಎಷ್ಟರಲ್ಲಿ ಅಂದ್ರೆ 1919 ಏಪ್ರಿಲ್ 13ರಂದು. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 1919ರ ಏಪ್ರಿಲ್ 13ರಲ್ಲಿ ಪಂಜಾಬಿನ ಅಮೃತಸರದಲ್ಲಿ ಈ ಜಲಿಯನ್ ವಾಲಾಬಾಗ್ ಜರುಗಿತು. ನೆಕ್ಸ್ಟ್ ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾಗಿದ್ದು. ಸೊ 1886ರಲ್ಲಿ ಕಲ್ಕತ್ತಾದಲ್ಲಿ ಜರುಗಿದಂತಹ ಎರಡನೇ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನ ದಾದಾಬಾಯಿ ನವರೋಜಿ ಅವರು ವಹಿಸಿದ್ದರು. ಇನ್ನು ನೆಕ್ಸ್ಟ್ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರವನ ಮ್ಯಾಂಡಲೆ ಸೆರೆಮನೆಗೆ ಕಳಿಸಿದ್ದು ಎಷ್ಟರಲ್ಲಿ ಅಂದ್ರೆ 1908 ಏಪ್ರಿಲ್ 30ರಲ್ಲಿ ಮ್ಯಾಂಡಲೆ ಸೆರೆಮನೆಗೆ ಕಳುಹಿಸಿದರು. ಸೊ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರವರನ್ನ 1908 ಏಪ್ರಿಲ್ 30ರಂದು ಮ್ಯಾಂಡಲೆ ಸೆರೆಮನೆಗೆ ಕಳುಹಿಸಿದರು. ಸೊ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ನೋಡೋದಾದ್ರೆ ಮೊದಲಿಗೆ ಜರುಗಿದ್ದು ಯಾವುದು ಅಂದ್ರೆ ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅವರು ಅಧ್ಯಕ್ಷರಾಗಿದ್ದು, ಅಂದ್ರೆ ಎರಡನೇದು ಮೊದಲು ಬರಬೇಕು. ಅದರ ನಂತರ ಸೊ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ 2ರಿಂದ ಸ್ಟಾರ್ಟ್ ಆಗುವಂತಹ ಆಯ್ಕೆ ಒಂದೇ ಇರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರವಾಗುತ್ತೆ. ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅಧ್ಯಕ್ಷರಾಗಿದ್ದು ಮೊದಲಿಗೆ ಬಂದ್ರೆ, ನೆಕ್ಸ್ಟ್ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವನನ್ನ ಮ್ಯಾಂಡಲೆ ಸೆರೆಮನೆಗೆ ಕಳಿಸಿದ್ದು 2, ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆ 3ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನ ಕಾಲಾನುಕ್ರಮ ಸರಣಿಯಲ್ಲಿ ಗುರುತಿಸಿ. ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳನ್ನ ಕಾಲಾನುಕ್ರಮ ಸರಣಿಯಲ್ಲಿ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಇಂಗ್ಲಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದಳು. ಇಂಗ್ಲಿಷರ ವಿರುದ್ಧ ಸರೋಜಿನಿ ನಾಯ್ಡು ಹೋರಾಡಿದಳು. ಇಂಗ್ಲಿಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಡಿದಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಮೊದಲಿಗೆ ಇಂಗ್ಲಿಷರ ವಿರುದ್ಧ ಕಿತ್ತೂರು ರಾಣಿ ಹೋರಾಡಿದಳು ಎಷ್ಟರಲ್ಲಿ ಅಂದ್ರೆ 1829ರಲ್ಲಿ. ನೆಕ್ಸ್ಟ್ ಇಂಗ್ಲಿಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಡಿದಳು ಎಷ್ಟರಲ್ಲಿ ಅಂದ್ರೆ 1858ರಲ್ಲಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಗುರುತಿಸಿ. ಕಾಲಾನುಕ್ರಮದಲ್ಲಿ
ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಮಹಾತ್ಮ ಗಾಂಧಿಯ ಕೊಲೆ, ಭಾರತ ಗಣತಂತ್ರವಾಯಿತು, ಭಾರತವು ಸ್ವತಂತ್ರವಾಯಿತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 3, 1, 2. ಸೊ ನಮ್ಮ ಭಾರತವು ಸ್ವತಂತ್ರವಾದದ್ದು ಎಷ್ಟರಲ್ಲಿ ಅಂದ್ರೆ 1947 ಆಗಸ್ಟ್ 15. ಸೊ 1947 ಆಗಸ್ಟ್ 15ರಂದು ಭಾರತವು ಸ್ವತಂತ್ರವಾಯಿತು. ಇನ್ನು ಭಾರತವು ಗಣತಂತ್ರವಾಯಿತು. ಸೊ ಭಾರತ ಎಷ್ಟರಲ್ಲಿ ಗಣತಂತ್ರವಾಯಿತು ಅಂದ್ರೆ 1950 ಜನವರಿ 26ರಂದು. ಸೊ ಭಾರತವು ಗಣತಂತ್ರವಾಗಿದ್ದು ಎಷ್ಟರಲ್ಲಿ ಅಂದ್ರೆ 1950 ಜನವರಿ 26. ಇನ್ನು ಸ್ವತಂತ್ರ ಸಿಕ್ಕಿದ್ದು ಎಷ್ಟರಲ್ಲಿ ಅಂದ್ರೆ 1947 ಆಗಸ್ಟ್ 15. ಇನ್ನು ಮಹಾತ್ಮ ಗಾಂಧೀಜಿಯವರ ಕೊಲೆ ಎಷ್ಟರಲ್ಲಿ ಆಯಿತು ಅಂದ್ರೆ 1948 ಜನವರಿ 30. ಸೊ 1948 ಜನವರಿ 30ರಂದು ಮಹಾತ್ಮ ಗಾಂಧಿಯ ಕೊಲೆಯಾಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ 3, 1, 2. ಸೊ 3 ಅಂದ್ರೆ ಭಾರತ ಸ್ವತಂತ್ರವಾಯಿತು, ನೆಕ್ಸ್ಟ್ ಮಹಾತ್ಮ ಗಾಂಧಿಯ ಕೊಲೆ ಆಯಿತು, ನೆಕ್ಸ್ಟ್ ಭಾರತವು ಗಣತಂತ್ರವಾಯಿತು. 11ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನ ಪರೀಕ್ಷಿಸಿ ಮತ್ತು ಸರಿಯಾಗಿರುವುದನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಭಾರತದಲ್ಲಿ ರಾಷ್ಟ್ರಪತಿಯನ್ನ ಅಧ್ಯಕ್ಷ ಎಂದು ಕರೆಯಲಾಗುತ್ತದೆ. ಆಪ್ಷನ್ 2 ದುಡಿಮೆಯ ಹಕ್ಕು ಭಾರತದ ಸಂವಿಧಾನದ ಮೂಲಭೂತ ಹಕ್ಕಾಗಿದೆ. ಆಪ್ಷನ್ 3 ಕನಿಷ್ಠ 1/3 ಚುನಾಯಿತ ಸದಸ್ಯರು ಪಕ್ಷ ತ್ಯಾಗ ಮಾಡಿದರೆ ಆ ಪಕ್ಷ ತ್ಯಾಗ ನ್ಯಾಯಬದ್ಧವಾಗಿರುತ್ತದೆ. ಆಪ್ಷನ್ 4 ಅಂಡಮಾನ್ ಭಾರತದ ಒಂದು ರಾಜ್ಯವಾಗಿದೆ. ಸೊ ಆಪ್ಷನ್ ನೋಡೋದಾದ್ರೆ 1 ಮತ್ತು 2 ಸರಿ, 2 ಮತ್ತು 3 ಸರಿ, 3 ಮತ್ತು 4 ಸರಿ, 1 ಮತ್ತು 3 ಸರಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ 1 ಮತ್ತು 3 ಸರಿ. ಸೊ 1 ಮತ್ತು 3 ಸರಿ ಅಂದ್ರೆ ಭಾರತದಲ್ಲಿ ರಾಷ್ಟ್ರಪತಿಯನ್ನ ಅಧ್ಯಕ್ಷ ಎಂದು ಕರೆಯಲಾಗುತ್ತದೆ. ಹೌದು, ಭಾರತದಲ್ಲಿ ರಾಷ್ಟ್ರಪತಿಯನ್ನ ಅಧ್ಯಕ್ಷ ಎಂದು ಕರೆಯಲಾಗುತ್ತದೆ. ಇನ್ನು ಆಪ್ಷನ್ 2 ಇದೆ, ದುಡಿಮೆಯ ಹಕ್ಕು ಭಾರತದ ಸಂವಿಧಾನದ ಮೂಲಭೂತ ಹಕ್ಕಾಗಿದೆ ಅನ್ನೋದು. ಸೊ ಇಲ್ಲ, ಇದು ತಪ್ಪಾದ ಹೇಳಿಕೆಯಾಗಿದೆ. ಸಂವಿಧಾನದಲ್ಲಿ ದುಡಿಮೆಯ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿಸಿಲ್ಲ. ಹಾಗಾಗಿ ಈ ಸೆಂಟೆನ್ಸ್ ತಪ್ಪಾಗಿದೆ. ನೆಕ್ಸ್ಟ್ 3ನೇ ಆಯ್ಕೆ, ಕನಿಷ್ಠ 1/3 ಚುನಾಯಿತ ಸದಸ್ಯರು ಪಕ್ಷ ತ್ಯಾಗ ಮಾಡಿದರೆ ಆ ಪಕ್ಷ ತ್ಯಾಗ ನ್ಯಾಯಬದ್ಧವಾಗಿರುತ್ತದೆ. ಹೌದು, ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಆಪ್ಷನ್ 4 ಅಂಡಮಾನ್ ಭಾರತದ ಒಂದು ರಾಜ್ಯವಾಗಿದೆ. ಸೊ ಇದು ತಪ್ಪಾದ ಹೇಳಿಕೆ. ಯಾಕೆಂದ್ರೆ ಅಂಡಮಾನ್ ಭಾರತದ ಒಂದು ರಾಜ್ಯವಲ್ಲ, ಅಂಡಮಾನ್ ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತಾನೆ ಹೇಳ್ಬೋದು. ಸೊ ಅಂಡಮಾನ್ ಇದು ರಾಜ್ಯವಲ್ಲ, ಕೇಂದ್ರಾಡಳಿತ ಪ್ರದೇಶ. ಹಾಗಾಗಿ ಈ ಆಯ್ಕೆ ಕೂಡ ತಪ್ಪಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ 1 ಮತ್ತು 3 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನ ಪರೀಕ್ಷಿಸಿ ಮತ್ತು ಸರಿಯಾಗಿರುವುದನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಭಾರತದ ಅಧ್ಯಕ್ಷರು ಅಮೆರಿಕದ ಅಧ್ಯಕ್ಷರಂತೆಯೇ ಶಕ್ತಿಶಾಲಿ. ಇನ್ನು ಆಪ್ಷನ್ 2 ಕರ್ನಾಟಕ ಮತದಾನದ ವಯಸ್ಸು 18 ವರ್ಷಗಳು. ಆಪ್ಷನ್ 3 ಬಜೆಟ್ ಅನ್ನ ಮೊಟ್ಟ ಮೊದಲು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಆಪ್ಷನ್ 4 ಸಂಸತ್ತು ಅಧ್ಯಕ್ಷರ ಸಂಬಳವನ್ನ ತಡೆ ಹಿಡಿಯಬಹುದು. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಪ್ಷನ್ ನೋಡೋದಾದ್ರೆ 1 ಮತ್ತು 2, 2 ಮತ್ತು 3, 3 ಮತ್ತು 4 ಹಾಗೂ 1 ಮತ್ತು 3. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2, 2 ಮತ್ತು 3 ಸರಿಯಾಗಿದೆ. ಸೊ ಭಾರತದ ಅಧ್ಯಕ್ಷರು ಅಮೆರಿಕದ ಅಧ್ಯಕ್ಷರಂತೆಯೇ ಶಕ್ತಿಶಾಲಿ. ಸೊ ಈ ಹೇಳಿಕೆ ತಪ್ಪಾಗಿದೆ. ಸೊ ಭಾರತದ ಅಧ್ಯಕ್ಷರ ಹುದ್ದೆಯು ಬ್ರಿಟನ್ ರಾಣಿಯನ್ನ ಹೋಲುತ್ತದೆ. ಭಾರತದಲ್ಲಿ ಸಂಸದೀಯ ಮಾದರಿ ಸರ್ಕಾರ ಇರೋದ್ರಿಂದ ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಕರ್ನಾಟಕದ ಮತದಾನದ ವಯಸ್ಸು 18 ವರ್ಷಗಳು. ಹೌದು, ನಮ್ಮ ಕರ್ನಾಟಕದ ಮತದಾನದ ವಯಸ್ಸು 18 ವರ್ಷಗಳು. ಈ ಆಪ್ಷನ್ 3 ಬಜೆಟ್ ಅನ್ನ ಮೊಟ್ಟ ಮೊದಲು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸೊ ಹೌದು, ಬಜೆಟ್ ಅನ್ನ ಮೊಟ್ಟ ಮೊದಲು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ಇದು ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್, ಸಂಸತ್ತು ಅಧ್ಯಕ್ಷರ ಸಂಬಳವನ್ನ ತಡೆ ಹಿಡಿಯಬಹುದು. ಸೊ ಇಲ್ಲ, ಇದು ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ 2 ಮತ್ತು 3 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳನ್ನ ಪರೀಕ್ಷಿಸಿ ಮತ್ತು ಸರಿಯಾಗಿರುವುದನ್ನ ಗುರುತಿಸಿ. ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಲೋಕಸಭೆ ಸ್ಪೀಕರ್ ದಯಾಳ್ ಶರ್ಮಾ.
ನೆಕ್ಸ್ಟ್ ಆಪ್ಷನ್ 2 ಭಾರತದ ಸಂವಿಧಾನದ ಜನಕ BR ಅಂಬೇಡ್ಕರ್. ಆಪ್ಷನ್ 3 ರಾಷ್ಟ್ರಪತಿ R ವೆಂಕಟರಮಣ. ಆಪ್ಷನ್ 4 ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆಗಳು ನೋಡೋದಾದ್ರೆ ಆಪ್ಷನ್ ಎ 2 ಮತ್ತು 4 ಸರಿ, ಆಪ್ಷನ್ ಬಿ 1 ಮತ್ತು 3 ಸರಿ, ಆಪ್ಷನ್ ಸಿ 2 ಮತ್ತು 3 ಸರಿ, ಆಪ್ಷನ್ ಡಿ 3 ಮತ್ತು 4 ಸರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 2 ಮತ್ತು 4 ಸರಿ. ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರುವಂತಹ ಆಯ್ಕೆಗಳು ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 2 ಮತ್ತು 4 ಸರಿ. ಭಾರತದ ಸಂವಿಧಾನದ ಜನಕ ಯಾರು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಸೊ ಇದು ಸರಿಯಾದ ಆಯ್ಕೆಯಾಗಿದೆ. ನೆಕ್ಸ್ಟ್ ಉಪರಾಷ್ಟ್ರಪತಿ. ಸೊ ನಮ್ಮ ಭಾರತದ ಉಪರಾಷ್ಟ್ರಪತಿ ಯಾರಿದ್ದಾರೆ ಅಂದ್ರೆ ಜಗದೀಪ್ ಧನ್ಕರ್. ಸೊ ಜಗದೀಪ್ ಧನ್ಕರ್ ಅನ್ನೋರು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಇರೋದ್ರಿಂದ ಈ ಆಯ್ಕೆ ಸರಿಯಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಮತ್ತು 4 ಸರಿಯಾದ ಉತ್ತರವಾಗಿದೆ. ಇನ್ನು ಲೋಕಸಭೆಯ ಸ್ಪೀಕರ್ ದಯಾ ಶರ್ಮಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಲೋಕಸಭೆಯ ಸ್ಪೀಕರ್ ಯಾರಿದ್ದಾರೆ ಅಂದ್ರೆ ಓಂ ಬಿರ್ಲಾ ಅವರು ಇದ್ದಾರೆ. ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರು ಅಂದ್ರೆ ಓಂ ಬಿರ್ಲಾ. ನೆಕ್ಸ್ಟ್ ರಾಷ್ಟ್ರಪತಿ R ವೆಂಕಟರಮಣ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾದ ಹೊಂದಾಣಿಕೆ. ಸೊ ಪ್ರಸ್ತುತ ರಾಷ್ಟ್ರಪತಿ ಯಾರಿದ್ದಾರೆ ಅಂದ್ರೆ ದ್ರೌಪದಿ ಮುರ್ಮು ಅವರು ಇದ್ದಾರೆ. ಸೊ ಪ್ರಸ್ತುತ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹಾಗೂ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ. ಇನ್ನು ಭಾರತದ ಸಂವಿಧಾನದ ಜನಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇಷ್ಟು 14ನೇ ಪ್ರಶ್ನೆ. ಈ ಕೆಳಗಿನವುಗಳನ್ನ ಪರೀಕ್ಷಿಸಿ ಹಾಗೂ ಸರಿಯಾಗಿ ಹೊಂದಾಣಿಕೆ ಇಲ್ಲದನ್ನ ಗುರುತಿಸಿ. ಸೊ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳನ್ನ ಸರಿಯಾಗಿ ಪರೀಕ್ಷಿಸಿ ಹೊಂದಾಣಿಕೆ ಇಲ್ಲದನ್ನ ಗುರುತಿಸಿ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದ್ರೆ ರಾಜ್ಯ ಪಟ್ಟಿ ಭಾರತ ಸೇನೆಗಳು, ಆಪ್ಷನ್ 2 ಒಕ್ಕೂಟ ಪಟ್ಟಿ ನಗರ ಪಾಲಿಕೆ ಆಡಳಿತ, ಆಪ್ಷನ್ 3 ಭಾರತದ ಅಧ್ಯಕ್ಷ ಭಾರತದ ಸೇನೆಗಳ ಪರಮೋಚ್ಚ ದಂಡನಾಯಕ, ಆಪ್ಷನ್ 4 ಭಾರತದ ಉಪಾಧ್ಯಕ್ಷ ರಾಜ್ಯಸಭೆಯ ಸಭಾಪತಿ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದನ್ನ ಗುರುತಿಸಬೇಕು. ಸೊ ಇಲ್ಲಿ ರಾಜ್ಯ ಪಟ್ಟಿ ಭಾರತ ಸೇನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾದ ಹೊಂದಾಣಿಕೆ. ಸೊ ಭಾರತದ ಸೇನೆಗಳು ಕೇಂದ್ರ ಪಟ್ಟಿಯಲ್ಲಿ ನೋಡಬಹುದು. ಹಾಗಾಗಿ ಈ ಆಯ್ಕೆ ತಪ್ಪಾಗಿದೆ. ನೆಕ್ಸ್ಟ್ ಒಕ್ಕೂಟ ಪಟ್ಟಿ. ಸೊ ಒಕ್ಕೂಟ ಪಟ್ಟಿ ನಗರ ಪಾಲಿಕೆ ಆಡಳಿತ ಅಂತ ಹೇಳಿದೆ. ಸೊ ನಗರ ಪಾಲಿಕೆಯು ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುತ್ತದೆ. ಸೊ ಭಾರತ ಸೇನೆಗಳು ಕೇಂದ್ರ ಪಟ್ಟಿಯಲ್ಲಿ ಕಂಡು ಬಂದರೆ ನಗರ ಪಾಲಿಕೆ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಈ 2 ಹೊಂದಾಣಿಕೆಗಳು ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಇನ್ನು ಸರಿಯಾದ ಹೊಂದಾಣಿಕೆ ಯಾವುದು ಅಂದ್ರೆ ಭಾರತದ ಅಧ್ಯಕ್ಷ ಭಾರತದ ಸೇನೆಗಳ ಪರಮೋಚ್ಚ ದಂಡನಾಯಕ. ಹೌದು, ಇದು ಸರಿಯಾದ ಹೊಂದಾಣಿಕೆ. ಇನ್ನು ಭಾರತದ ಉಪಾಧ್ಯಕ್ಷ ರಾಜ್ಯಸಭೆಯ ಸಭಾಪತಿಯಾಗಿರುತ್ತಾನೆ. ಹೌದು, ಇದು ಕೂಡ ಸರಿಯಾದ ಉತ್ತರವಾಗುತ್ತೆ. ಹಾಗಾಗಿ ಇಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು ಅಂದ್ರೆ 1 ಮತ್ತು 2 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಭಾರತವನ್ನ ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯಲಾಗುತ್ತದೆ ಏಕೆಂದರೆ? ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಅಂಗವಾಗಿತ್ತು, ಆಪ್ಷನ್ 2 ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಚ ಅಧಿಕಾರವನ್ನ ಹೊಂದಿದೆ, ಆಪ್ಷನ್ 3 ಮಂತ್ರಿಮಂಡಲವು ಸಂಸತ್ತಿನ ಜವಾಬ್ದಾರಿಯುತವಾಗಿದೆ, ಆಪ್ಷನ್ 4 ಭಾರತವು ಇಂಗ್ಲಿಷ್ ಪಾರ್ಲಿಮೆಂಟಿಗೆ ತುಂಬಾ ಮನ್ನಣೆ ನೀಡುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮತ್ತು 3 ಸರಿಯಾಗಿದೆ. ಸೊ ಭಾರತವನ್ನ ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯಲಾಗುತ್ತದೆ ಏಕೆಂದರೆ ಅಂದ್ರೆ ಭಾರತದಲ್ಲಿ ಸಂಸತ್ತು ಶಾಸನದ ಪರಮೋಚ್ಚ ಅಧಿಕಾರವನ್ನ ಹೊಂದಿದೆ, ಇನ್ನು ಮಂತ್ರಿಮಂಡಲವು ಸಂಸತ್ತಿನ ಜವಾಬ್ದಾರಿಯುತವಾಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಮತ್ತು 3 ಸರಿಯಾಗಿದೆ. ಸೊ ಈ 2 ಕಾರಣಗಳಿಂದ ಭಾರತವನ್ನ ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯಲಾಗುತ್ತದೆ. ಸೊ ಭಾರತದ ಸಂಸತ್ತು ಕಾನೂನು ಮಾಡುವ ಅಧಿಕಾರವನ್ನ ಹೊಂದಿದ್ದು ಸಂಸತ್ತಿನ ಸದಸ್ಯರುಗಳು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗುತ್ತಾರೆ. ಹಾಗಾಗಿ ಭಾರತವನ್ನ ಸಂಸದೀಯ ಪ್ರಜಾಪ್ರಭುತ್ವವೆಂದು ಕರೆಯಲಾಗುತ್ತದೆ. ಸೊ ಇದಾಗಿತ್ತು ಇಂದಿನ ತರಗತಿ.
ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಮುಖ 15 ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಈ ತರಗತಿ ಹೊಂದಿಸಿ ಬರೆಯಿರಿ ಹಾಗೂ ಹೇಳಿಕೆ ರೂಪದಲ್ಲಿ ಹೆಚ್ಚಾಗಿ ಇರುವಂತಹ ಪ್ರಶ್ನೆಗಳಾಗಿರುವುದರಿಂದ ಸೊ ಒಂದು ಪ್ರಶ್ನೆಗೆ ಸುತ್ತ ಹಲವಾರು ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡುಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಹಾಗೂ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.